ಏನಯ್ಯ ದೊಡ್ಡ ಮನುಷ್ಯ, ಹಬ್ಬಕ್ಕೆ ಊರಿಗೆ ಕರೆದ್ರೆ ಬರೋಕ್ಕೆ ಜಂಬ ನಿನಗೆ? ಬಂದಿದ್ರೆ ಚೆನ್ನಾಗಿತ್ತಲ್ಲ, ಎಲ್ಲರೂ ಇದ್ದಾರೆ. ಏನು ನೆನೆಸ್ಕೊಂಡು ಫೋನ್ ಮಾಡಿದ್ಯಾ? ಏನು ಸಮಾಚಾರ? ಹೇಳಿದ್ನಲ್ಲ ವೀರಯ್ಯ, ಆಫೀಸ್ ಕೆಲಸಗಳಿದೆ ಅಂತ. ಆಫೀಸಲ್ಲಿ ಕೆಲಸ ಇದೆ ಅಂತ ಹೇಳೋಕೆ ಗೊತ್ತಿದೆ ನಿನಗೆ. ಮನೆಯಲ್ಲಿ ಮೊಮ್ಮಗು ಇದೆ, ಆ ಮಗು ಪಾರ್ವತಿದು ಅನ್ನೋ ಸತ್ಯನ ಅಖಿಲಂಗೆ ಹೇಳೋಕ್ಕಾಗಲಿಲ್ಲ ನಿನ್ನಿಂದ. ಅಯ್ಯೋ ಬುದ್ಧಿಯವರೇ, ಇದರಲ್ಲಿ ಅಪ್ಪೋರ್ದೇನು ತಪ್ಪಿಲ್ಲ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಹಾಗಾದರೆ ರಘು ಮಾಡ್ತಿರೋದು ಸರಿ ಅಂತ ಹೇಳ್ತೀಯ ಹನುಮಂತು? ಅಯ್ಯೋ ಇಲ್ಲ ಬುದ್ಧಿಯವರೇ, ಆ ಮಗು ನಂದು ಅನ್ನೋ ಸತ್ಯ ಯಾರಿಗೂ ಗೊತ್ತಾಗಬಾರ್ದು, ಅದರಲ್ಲೂ ಅಖಿಲ್ ಅನ್ನೋರ್ಗಂತೂ ಗೊತ್ತೇ ಆಗಬಾರ್ದು ಅಂತ ಪಾರುನೇ ಅಪ್ಪವ್ರ ಹತ್ರ ಭಾಷೆ ತಗೊಂಡಿದ್ದಾಳೆ. ಎಂಥ ಮಗಳಿಗೆ ಜನ್ಮ ಕೊಟ್ಟಿದ್ಯಾ ಹನುಮಂತು ನೀನು. ಪಾರ್ವತಿ ಅಂತ ತ್ಯಾಗಮಯಿನ ನನ್ನ ಜೀವನದಲ್ಲಿ ನಾನು ನೋಡೂ ಇಲ್ಲ. ನಿನ್ನ ಹಾಗೆ ಒಬ್ಬ ನಿಯತ್ತಿನ ಮನುಷ್ಯನೂ ಕೂಡ ನನ್ನ ಬದುಕಿನಲ್ಲಿ ನಾನು ನೋಡೇ ಇಲ್ಲ ಹನುಮಂತು. ಅರಸನ ಕೋಟೆಗೆ ಪಾರ್ವತಿ ದೀಪ ಆದರೆ ನೀನು ಜ್ಯೋತಿ ಕಣಯ್ಯ. ನಿಮ್ಮಿಬ್ಬರಿಂದನೇ ಆ ಇಡೀ ಅರಸನ ಕೋಟೆಗೆ ದೊಡ್ಡ ಗೌರವ ಸಿಗ್ತಾ ಇದೆ. ಹೆಮ್ಮೆ ಆಗುತ್ತೆ ಕಣಯ್ಯ, ನಿಜಕ್ಕೂ ಹೆಮ್ಮೆ ಆಗುತ್ತೆ ನಿಮ್ಮಿಬ್ಬರು ನೋಡ್ತಾ ಇದ್ರೆ. ಅರಸನ ಕೋಟೆಗೆ ನಿಮ್ಮಿಬ್ಬರ ಅವಶ್ಯಕತೆ ಯಾವಾಗಲೂ ಇರಬೇಕು, ಇದ್ದೇ ಇರುತ್ತೆ. ದೊಡ್ಡ ಮಾತು ಆಗಲಿ ಬುದ್ಧಿಯವರೇ. ಆದರೂ ಹನುಮಂತು, ನಿನ್ನ ಮೇಲೆ ನನಗೆ ಅನುಕಂಪ ಬಂತು. ಈ ಹಿಂದೆನೂ ಅಷ್ಟೇ ಅಖಿಲ ಮೇಲಿನ ಗೌರವಕ್ಕೋಸ್ಕರ ಮಗಳನ್ನೇ ಕಡೆಗಣಿಸಿ ಆ ಕುಟುಂಬದ ಮೇಲೆ ನಿನಗಿರ್ತಕ್ಕಂಥ ಬದ್ಧತೆನ ನೀನು ಪ್ರದರ್ಶನ ಮಾಡಿದೆ. ಈಗ ಆ ಮೊಮ್ಮಗು ವಿಚಾರದಲ್ಲಿ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದೆಯಾ? ಹೆಮ್ಮೆ ಆಗುತ್ತೆ ಕಣಪ್ಪ. ಒಟ್ಟಿನಲ್ಲಿ ನೀವೆಲ್ಲ ಸೇರ್ಕೊಂಡು ಆ ಮಗು ಹಿಂದೆ ಇರ್ತಕ್ಕಂಥ ಒಂದು ಅದ್ಭುತವಾದ ಸತ್ಯವನ್ನ ಮುಚ್ಚಿಡ್ತಾ ಇದ್ದೀರಲ್ಲ, ನನಗದು ಆಶ್ಚರ್ಯ ಆಗ್ತಾ ಇದೆ. ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಬುದ್ಧಿಯವರೇ. ಯಾರಿಗೂ ಹೇಳ್ಬಾರ್ದು, ಅಖಿಲ್ ಅನ್ನೋರ್ಗೂ ಗೊತ್ತಾಗಬಾರ್ದು ಅಂತ ಪಾರ್ವತಿ ನಮ್ಗೆ ಆಣೆ ಮಾಡಿಸ್ಕೊಂಡು ನಮ್ಮನ್ನೆಲ್ಲ ಕಟ್ ಹಾಕ್ಬಿಟ್ಲು. ಸರಿ, ಹಾಗಾದ್ರೆ ನಿಮ್ಮಿಬ್ಬರಿಗೂ ನಾನೊಂದು ಪ್ರಶ್ನೆ ಕೇಳ್ತೀನಿ, ಸತ್ಯ ಹೇಳ್ಬೇಕು ನೀವು. ಹೇಳ್ತೀವಿ ಬುದ್ಧಿಯವರೇ. ರಘು, ನಾನು ಸುಳ್ಳು ಹೇಳ್ತೀನ ವೀರಯ್ಯ? ನೀನು ಅಪ್ಪಿ ತಪ್ಪಿ ಅಖಿಲನ ಹತ್ರ ಸುಳ್ಳು ಹೇಳ್ಬೋದು, ಆದ್ರೆ ವೀರಯ್ಯ ದೇವನ ಹತ್ರ ನೀನು ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ನನಗಿದೆ. ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡು. ಆ ಮಗು ಪಾರ್ವತಿ ಹತ್ರ ಬೆಳಿಬೇಕಾ, ಜನನಿ ಹತ್ರ ಬೆಳಿಬೇಕಾ? ಕರೆಕ್ಟಾಗಿ ಯೋಚನೆ ಮಾಡಿ ಹೇಳ್ಬೇಕು ನೀನು. ನಿಮ್ಮಿಬ್ಬರು ಮೌನದಲ್ಲೇ ನನಗೆ ಉತ್ತರ ಸಿಕ್ತು. ಆ ಮಗು ಪಾರ್ವತಿಯ ಮಗುವಾಗಿಯೇ ಬೆಳಿಬೇಕು ಅನ್ನೋದೇ ನಿಮ್ಮಿಬ್ಬರ ಆಸೆ, ಕರೆಕ್ಟಾ? ಹೌದು ಬುದ್ಧಿಯವರೇ, ಆದರೆ ಎಲ್ಲಕ್ಕಿಂತ ಮೊದಲಾಗಿ ಪಾರ್ವತಿನೂ ಇದಕ್ಕೆ ಒಪ್ಕೋಬೇಕು. ಅವಳಿಗೂ ನಮ್ಮ ಪುಟಾಣಿನ ನೋಡ್ಕೊಳ್ಳೋ ಅವಕಾಶ ಸಿಗಬೇಕು. ಹೌದು ವೀರಯ್ಯ, ನಂದು ಅದೇ ಆಸೆ. ವೀರಯ್ಯ, ಜನನಿ ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ, ಇಬ್ರು ನನಗೆ ನೆಚ್ಚಿನ ಸೊಸೆಯರು. ಆದರೆ ಜನನಿ ತನ್ನ ಮಗುನ ಕಳ್ಕೊಂಡ್ಲು ಅನ್ನೋ ಕಾರಣಕ್ಕೆ ಅವಳು ನೋವಾಗಬಾರ್ದು ಅಂತ ತನ್ನ ಮಗುನ ಪಾರ್ವತಿ ಅವಳಿಗೆ ತ್ಯಾಗ ಮಾಡಿದಾಳೆ. ಈಗ ಅವಳ ಮಗು ಅವಳಿಗೆ ಸಿಗೋದೇ ನ್ಯಾಯ ಅಲ್ವಾ? ಪಾರ್ವತಿ ಮಗು ಪಾರ್ವತಿ ಹತ್ರನೇ ಬೆಳಿಬೇಕು ಅನ್ನೋ ಆಸೆ ನಿಮಗೆ ಹೇಗಿದೆಯೋ ಅದೇ ಆಸೆ ನನಗೂ ಇದೆ. ಇವತ್ತು 9 ಗಂಟೆಗೆ ನಾನು ಪಾರ್ವತಿ ಕೊಟ್ಟಿರೋ ಗಡುವು ಮುಗಿದು ಹೋಗುತ್ತೆ.
ಅಷ್ಟರಲ್ಲಿ ಅವಳಾಗೆ ಬಂದು ಸತ್ಯ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಾನು ಹೇಳಬೇಕಾಗತ್ತೆ. ಹೇಳೋದಷ್ಟೇ ಅಲ್ಲ, ಮಗುನ ಅವಳು ಮೊಡ್ಲಿಕ್ಕೆ ಹಾಕ್ತೀನಿ. ಚಿಂತೆ ಮಾಡಬೇಡಿ, ನೀವೆಲ್ಲ ಧೈರ್ಯವಾಗಿರಿ. ಬುದ್ಧಿಯವರೇ, ಆದರೆ ಸತ್ಯ ಗೊತ್ತಾದರೆ ಜನನಿ ಏನು ಅನ್ಕೋತಾಳೋ ಅಂತ ಭಯ ಆಗ್ತಿದೆ. ಹನುಮಂತು, ಸತ್ಯ ಅನ್ನೋದು ಬಲಿಷ್ಠವಾದದ್ದು. ನೀವೇನೇ ಪ್ರಯತ್ನ ಮಾಡಿದ್ರೂ ಬಹಳ ಸಮಯ ಅದನ್ನು ಮುಚ್ಚಿಡೋಕೆ ಸಾಧ್ಯನೇ ಇಲ್ಲ. ಅದು ಹೊರಗೆ ಬಂದೇ ಬರುತ್ತೆ. ಸತ್ಯಕ್ಕೆ ಯಾರೇ ಆಗಲಿ ತಲೆ ಬಾಗ್ಲೇಬೇಕು ಹನುಮಂತು. ನನ್ನ ಮಗಳು ಕ್ಷಣ ಮಾತ್ರ ಮುನಿಸ್ಕೊಳ್ಬೋದು, ಬೇಸರ ಪಡ್ಬೋದು, ಕಣ್ಣೀರು ಹಾಕ್ಬೋದು, ಇನ್ನೂ ಹೆಚ್ಚು ಅಂದರೆ ನನ್ನ ಹತ್ರ ಬಂದು ಗೋಳಿಡ್ಬೋದು ಅಷ್ಟೇ. ಅದಕ್ಕೂ ಮೀರಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ನ ಮಗಳಲ್ವೇ, ನಾನು ಅವಳು ಮನವೊಲಿಸ್ತೀನಿ. ನೀವು ಯಾರೂ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಜವಾಬ್ದಾರಿ ನನಗೆ ಬಿಡಿ. ಸರಿ ವೀರಯ್ಯ. ಅಪ್ಪರೇ, ಈಗಲಾದರೂ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಹೌದು ಹನುಮಂತು. ಈ ಥರ ಒಬ್ಬೊಬ್ಬರೇ ಮಾತಾಡೋರ್ನ, ಅವ್ರಿಗವರೇ ನಗೋರ್ನ ಏನಂತಾರೆ ಗೊತ್ತಾ? ಅರೆ, ಈ ಮನೇಲಿ ನನಗೆ ನಗಕ್ಕಾಗ್ಲಿ ಅಳಕ್ಕಾಗ್ಲಿ ಸ್ವಾತಂತ್ರ್ಯನೇ ಇಲ್ವಾ? ಇದು ನಮ್ಮ ಭಾವನ ಮನೆ. ಅಯ್ಯೋ, ಯಾರಿಲ್ಲ ಅಂದರು. ಇವಾಗೇನು ನೀವು ಅಳಬೇಕಾ? ಅಯ್ಯೋ, ಅಳೋ ಥರ ಎಲ್ಲ ಮಾಡ್ಬೇಡ ಕಣಮ್ಮ ನೀನು. ಆದರೆ ನಿಮ್ಮನ್ನು ನೋಡ್ತಿದ್ರೆ ನನಗೇ ಅಳು ಬರ್ತಾ ಇದೆ. ಯಾಕೆ? ಇಷ್ಟು ದಿನ ಅರಸನಕೋಟೆಯಲ್ಲಿ ನೀವೆಷ್ಟು ಚೆನ್ನಾಗಿದ್ರಿ. ಈಗ ನಮ್ಮ ಜನನಿ ದುಬೈಗೆ ಹೋದ್ಮೇಲೆ ನಿಮ್ಮ ಜೀವನ ಒಂಟಿ ಪಿಶಾಚಿ ಥರ ಆಗುತ್ತಲ್ಲ ಅಂತ ಬೇಜಾರಾಗ್ತಿದೆ. ಏನು ಹೇಳ್ತಿದ್ಯಾ ನೀನು? ನಿಜಾನೇ ಹೇಳ್ತಿದ್ದೀನಿ. ನಮ್ಮ ಜನನಿ ಈಗ ಮಗುನ ಕರ್ಕೊಂಡು ದುಬೈಗೆ ಹೋದ್ಮೇಲೆ ನೀವು ಅರಸನಕೋಟೆಗೆ ಯಾಕೆ ಬರ್ತೀರಾ? ಬಂದರೂ 1-2 ದಿನ ಇರ್ತೀರಾ, ನಿಮ್ಗೆ ಇಷ್ಟ ಆಗಿರೋರನ್ನ ಮಾತಾಡ್ಸ್ಕೊಂಡು ಮತ್ತೆ ಕೆಂಪಸ್ ಹತ್ಕೊಂಡು ವಾಪಸ್ ಬಂದ್ಬಿಡ್ತೀರಾ. ಅದೇ ನಮ್ಮ ಜನನಿ ಅರಸನಕೋಟೆಯಲ್ಲಿದ್ದಾಗ ನಿಮ್ಮನ್ನು ತಡೆಯೋರು ಯಾರೂ ಇರಲ್ಲ. ರಾಣಿ ಮಹಾರಾಣಿ ಥರ ಇರ್ಬೋದಿತ್ತು. ನೀವು ಅರಸನಕೋಟೆಲಿ ಇಲ್ಲದೆ ಇದ್ರೆ ನಿಮ್ಮ ಕಾಟ ಇಲ್ಲದೆ ನಮ್ಮ ಪಾರ್ವತಿ ನೆಮ್ಮದಿಯಾಗಿರ್ತಾಳೆ. ಹಾ, ಇವಳು ಹೇಳೋದು ಸರಿಯಾಗೇ ಇದೆ. ಜನನಿ ಏನಾದರೂ ದುಬೈಗೆ ಹೋಗ್ಬಿಟ್ರೆ ಆಮೇಲೆ ನಾನು ಅರಸನಕೋಟೆಗೆ ಹೋಗೋಕ್ಕಾಗಲ್ಲ. ಅಲ್ಲಿ ನನ್ನ ಪ್ರೇಮಿನ ನಾನು ನೋಡೋಕ್ಕೂ ಆಗಲ್ಲ. ಆ ಪಾರ್ವತಿನೂ ಮೆರಿತಾಳೆ. ಅಯ್ಯೋ, ನಾನು ಹಾಗೆ ಜನನಿನ ದುಬೈಗೆ ಹೋಗೋಕೆ ಹೇಳ್ಬಿಟ್ಟು ಎಡ್ವರ್ಟ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ. ಈಗ ನಾನು ಏನು ಮಾಡಲಿ? ಅವಳನ್ನ ಹೇಗೆ ತಡೀಲಿ? ಅಪ್ಪವರು ಮನೆಯವ್ರು ಎಲ್ಲರ ಮುಂದೆ ಚಿಗಳಿ ಕೊಡೋ ನೆಪದಲ್ಲಿ ನಮ್ಮಿಂದ ಸತ್ಯ ಬಾಯಿ ಬಿಡ್ಸೋದಕ್ಕೆ ನೋಡಿದ್ರು. ನಾವು ಯಾವಾಗ ಅವ್ರಿಗೆ ಸತ್ಯ ಹೇಳಲ್ಲ ಅಂತ ಗೊತ್ತಾಯ್ತೋ, ನೀವು ಸತ್ಯ ಹೇಳಲೇಬೇಕು, ಬೇರೆ ದಾರಿನೇ ಇಲ್ಲ ಅಂತ ನಮ್ಮಿಬ್ರಿಗೆ ಮಾತ್ರ ಗೊತ್ತಾಗೋ ರೀತಿ ಹೇಳಿದ್ರು. ಇವಾಗ ಏನು ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಯಜಮಾನ್ರೆ. ಮಾವ ಯಾರ ಮಾತು ಕೇಳಲ್ಲ ಪಾರು. ಅವ್ರಿವಾಗ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಒಂದೇ ಸತ್ಯ ನೀವು ಹೇಳಿ, ಇಲ್ಲ ನಾನು ಹೇಳ್ತೀನಿ ಅಂತ. ಇವಾಗ ನಾವು ಹೇಳಿಲ್ಲ ಅಂದರೆ ಮೋಸ್ಟ್ಲಿ ಅವರೇ ಎಲ್ಲರಿದ್ರು ಸತ್ಯ ಹೇಳ್ಬಿಡ್ತಾರೆ. ನನಗೂ ಅದೇ ಭಯ ಆಗ್ತಾ ಇರೋದು ಯಜಮಾನ್ರೆ. ಮನೆಯವ್ರಿಗೆ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು. ಅವ್ರಿಗೆ ಹೇಗಾದರೂ ಮಾಡಿ ಮನವೊಲಿಸೋಣ ಅಂದರೆ ಅವ್ರು ನಮ್ಮ ಮಾತು ಕೇಳ್ತಿಲ್ಲ. ಬೇರೆ ಏನಾದರೂ ದಾರಿ ಹುಡ್ಕೋಣ ಅಂದರೆ ಈಗ ನಮ್ಮ ಹತ್ರ ಸಮಯ ಇಲ್ಲ. ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕೊಂಡಿದ್ದೀವಿ ಪಾರು. ಸತ್ಯ ಹೇಳಿದ್ರು ಕಷ್ಟ, ಹೇಳ್ತಾ ಇದ್ರು ಕಷ್ಟ. ಜನನಿ,
ಚಿಕ್ಕಮ್ಮ ಏನಾಗಿದೆ ನಿಮಗೆ? ಯಾಕೆ ಅಳ್ತಾ ಇದ್ದೀರಾ? ನಾನು ತಪ್ಪು ಮಾಡಿಬಿಟ್ಟೆ ಕಂದ, ತಪ್ಪು ಮಾಡಿಬಿಟ್ಟೆ. ತಪ್ಪ? ಏನು ತಪ್ಪು ಮಾಡಿದ್ರಿ? ನಿನ್ನನ್ನು ದುಬೈಗೆ ಹೋಗು ಅಂತ ಹೇಳೋದನ್ನು ಹೇಳಿಬಿಟ್ಟೆ. ಆದರೆ ಈಗ ನೀನು ಹೋಗೋದನ್ನ ನೆನೆಸ್ಕೊಂಡ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ ಕಣಮ್ಮ. ಮನಸ್ಸಿಗೆ ತುಂಬ ನೋವಾಗ್ತಿದೆ, ಅಳು ಬರ್ತಿದೆ, ಆಗ್ತಿಲ್ಲ ನನ್ನ ಕೈಯಲ್ಲಿ. ನಂಗೆ ಅರ್ಥ ಆಗುತ್ತೆ ಚಿಕ್ಕಮ್ಮ. ಅಷ್ಟಕ್ಕೂ ನೀವು ನನ್ನನ್ನು ಅಲ್ಲಿಗೆ ಹೋಗು ಅಂತ ಹೇಳಿದ್ದು ಒಳ್ಳೆಯದೇ ಆಯಿತು. ಅಲ್ಲ, ನಾನು ಅಲ್ಲಿಗೆ ಹೋದ್ಮೇಲೆ ನಿಮ್ಮನ್ನು ಮರ್ತು ಬಿಡ್ತೀನ ಹೇಗೆ? ಯಾವಾಗಲಾದರೂ ನಿಮ್ಮನ್ನು ಅಲ್ಲಿಗೆ ಕರೆಸ್ಕೋತೀನಿ, ಯೋಚನೆ ಮಾಡಬೇಡಿ. ಅದ್ಯಾವುದೋ ಗಳಿಯಲ್ಲಿ ಆ ಥರ ಹೇಳಿಬಿಟ್ಟೆ. ಆದರೆ ಈಗ ಅದನ್ನು ನೆನೆಸ್ಕೊಂಡ್ರೆ ನಾನು ತಪ್ಪು ಮಾಡ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ನಿನಗೆ ಗೊತ್ತು, ನನಗೆ ಗಂಡ ಅನ್ನೋನಿಲ್ಲ, ಅತ್ತೆ ಮನೇಲೂ ನನಗೆ ಮರ್ಯಾದೆ ಸಿಗ್ತಿಲ್ಲ ಅಂತ. ಅದಕ್ಕೆ ನೀನಿರೋ ಜಾಗಕ್ಕೆ ನಾನು ಬಂದೆ. ಕಡೆ ಪಕ್ಷ ಅರಸನಕೋಟೆಯಲ್ಲಾದರೂ ನನಗೆ ಅಲ್ಪ ಸ್ವಲ್ಪ ಮರ್ಯಾದೆ ಸಿಗ್ತಿದೆ. ಅದು ನೀನಲ್ಲಿದೆ ಅನ್ನೋ ಕಾರಣಕ್ಕೆ. ಈಗ ನೀನು ಆ ಮನೆ ಬಿಟ್ಟು ದುಬೈಗೆ ಹೋಗ್ಬಿಟ್ರೆ ನಾನು ಒಂಟೆ ಪಿಸಾಚಿ ಆಗ್ಬಿಡ್ತೀನಿ ಅಷ್ಟೆ. ಏನು ಚಿಕ್ಕಮ್ಮ ಹೀಗೆ ಮಾತಾಡ್ತಿದ್ದೀರಾ? ಹಾಗೆಲ್ಲ ಅಪಶಕನ ಮಾತಾಡಬೇಡಿ ನೀವು. ಶುಭ ಶಕುನ ಮಾತಾಡೋದಕ್ಕೆ ಖುಷಿಯಲ್ಲಿದೆಯಮ್ಮ. ಚಿಕ್ಕಮ್ಮ ಈಗಂಥದ್ದು ಏನಾಯಿತು? ನನ್ನನ್ನು ಏನು ಮಾಡು ಅಂತೀರಾ ನೀವು? ಹೇಗಾದರೂ ಮಾಡಿ ನನಗೋಸ್ಕರ ನೀನು ದುಬೈಗೆ ಹೋಗೋದನ್ನು ತಪ್ಪಿಸ್ಕೋಬೋದಾ? ಚಿಕ್ಕಮ್ಮ ಏನು ಹೇಳ್ತಿದ್ದೀರಾ ನೀವು? ಹೌದು ಕಣಮ್ಮ, ಈ ಬಡಪಾಯಿ ಮಾತನ್ನು ಸ್ವಲ್ಪ ಗಂಭೀರವಾಗಿ ತಗೊಂಡು ನನ್ನ ಮೇಲೆ ಕರುಣೆ ತೋರಿಸಮ್ಮ. ಕೊನೆವರೆಗೂ ನಾನು ನಿನ್ನ ಮಗಳ ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ. ನೋಡು, ನನಗೆ ನೀನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹೇಗಾದರೂ ಮಾಡಿ ನನಗೋಸ್ಕರ ನಿನ್ನ ಗಂಡನ್ನೇ ಅಲ್ಲಿಂದ ಇಲ್ಲಿಗೆ ಕರೆಸ್ಕೊಳ್ಳೋ ಹಾಗೆ ಮಾಡಮ್ಮ. ನಿನಗೆ ಪುಣ್ಯ ಬರುತ್ತೆ. ಚಿಕ್ಕಮ್ಮ ನಿಮಗೆ ತಲೆ ಕೆಟ್ಟಿದ್ಯಾ? ಒಂದೊಂದು ಸರಿ ಒಂದೊಂದು ಮಾತಾಡ್ತಿರಲ್ಲ ನೀವು. ಅಲ್ಲ, ನಾನು ಪುಟಾಣಿ ದುಬೈಗೆ ಹೋಗ್ತೀವಿ, ಅಲ್ಲೇ ಸೆಟ್ಲ್ ಆಗ್ತೀವಿ ಅಂತ ಮನೆಯವ್ರು ಎಲ್ರಿಗೂ ಹೇಳಾಗಿದೆ. ಈಗ ಅವ್ರು ಎಲ್ಲರೂ ಒಪ್ಕೊಂಡಿದ್ದಾರೆ. ಈಗ ಹೋಗಿ ನಾನು ಹೋಗಲ್ಲ ಅಂದರೆ ಅದೆಲ್ಲ ಆಗೋವಂಥ ಕೆಲಸ ಅಲ್ಲ. ನಾನು ಹೋಗಲೇಬೇಕು ಅಷ್ಟೇ. ಹಲೋ, ಆ್ಯಕ್ಚುಲಿ ನಂದು ನನ್ನ ಮಗಳದ್ದು ಪಾಸ್ಪೋರ್ಟ್ ಮಿಸ್ ಆಗಿದೆ. ಹೊಸ ಪಾಸ್ಪೋರ್ಟ್ ಮಾಡಿಸ್ಬೇಕಿತ್ತು. ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ. ಓಕೆ ಮೇಡಮ್. ಥ್ಯಾಂಕ್ ಯು. ಆದಿ, ಪಾರು, ನಿಮ್ಮಿಬ್ಬರಿಗೂ ಒಂದು ವಿಷಯ ಹೇಳಬೇಕಿತ್ತು. ಯಾಕಿಬ್ರು ಬೇಜಾರಲ್ಲಿದ್ದೀರಾ? ಓ, ಪುಟಾಣಿನ ಕರ್ಕೊಂಡು ಜನನಿ ದುಬೈಗೆ ಹೋಗ್ತಾಳೆ ಅಂತ ತಾನೆ? ನೀವಿಬ್ರು ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ಅದನ್ನ ತಡೆಯೋದಕ್ಕೆ ನನ್ನ ಕೈಲಾದ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ. ಆದರೆ ಪುಟಾಣಿಗೆ ಅಜ್ಜಿ ಆಗಿರೋ ನನಗೆ ಇಷ್ಟು ನೋವಾಗ್ತಿರುವಾಗ, ಆದರೆ ಹೆತ್ತ ಅಪ್ಪ ಅಮ್ಮ ನೀವು, ನಿಮಗೆಷ್ಟು ನೋವಾಗ್ತಿದೆಯೋ ಅಂತ ನೆನೆಸ್ಕೊಂಡ್ರೇ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಆದರೆ ಏನು ಮಾಡೋದು? ಜನನಿ ಈಗಾಗಲೇ ಹೋಗಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ. ಇದಕ್ಕೆಲ್ಲ ಕಾರಣ ಆ ರತ್ನವೇಣಿ. ಅದಕ್ಕೆ ಆ ಹೆಂಗಸಿನ ತಲೆಗೆ ಒಂದು ಹುಳ ಬಿಟ್ಟಿದ್ದೀನಿ. ಅದೇನಾದರೂ ವರ್ಕೌಟ್ ಆದರೆ ಖಂಡಿತ ನಮ್ಮ ಜನನಿ ಎಲ್ಲೂ ಹೋಗಲ್ಲ. ನಾನು ಎಷ್ಟು ಧೈರ್ಯ ಕೊಟ್ಟರು ನೀವಿಬ್ರು ಇನ್ನೂ ಬೇಜಾರಲ್ಲೇ ಇದ್ದೀರಲ್ಲ. ನೀವಿಬ್ರು ಈ ಥರ ಇದ್ದರೆ ನನಗೂ ಧೈರ್ಯ ಸಾಕಾಗಲ್ಲಪ್ಪ. ಕ್ಷಮಿಸಿ ಚಿಕ್ಕತ್ತೆ. ಜನನಿ ಪುಟಾಣಿನ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾಳೆ ಅಂತ ನಿಮ್ಗೆ ಎಷ್ಟು ಬೇಜಾರಾಗಿದೆಯೋ, ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಷಯಕ್ಕೆ ನಮಗೆ ತುಂಬ ನೋವಾಗಿದೆ. ಈ ವಿಷಯನ ನಮ್ಗೆ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗದೆ ನಾವಿಬ್ರು ಮನಸ್ಸಲ್ಲೇ ಒತ್ತಾಡ್ತಾ ಇದ್ದೀವಿ. ಅಯ್ಯೋ, ಅಂಥದ್ದೇನಾಯ್ತಮ್ಮ ಪಾರ್ವತಿ? ಪುಟಾಣಿ ಜನನಿ ಮಗು ಅಲ್ಲ, ನಮ್ಮ ಮಗು ಅನ್ನೋ ಸತ್ಯ ಮಾವನವ್ರಿಗೆ ಗೊತ್ತಾಗೋಯ್ತು. ಏನು ಹೇಳ್ತಿದ್ಯಾ ಆದಿ? ಪುಟಾಣಿ ನಿಮ್ಮಿಬ್ರು ಮಗು ಅಂತ ಫೀರಣ್ಣ ಅವ್ರಿಗೆ ಗೊತ್ತಾಗೋಯ್ತಾ? ಹೌದು ಚಿಕ್ಕಮ್ಮ.
ಯಾವಾಗ ವೀರಣ್ಣವ್ರಿಗೆ ಹೇಗೆ ಗೊತ್ತಾಯ್ತು ಈ ವಿಷಯ? ನೀನೀಗ ಸತ್ಯ ಹೇಳಲಿಲ್ಲ, ನನ್ನ ಮೇಲೆ ಆಣೆ. ಯಾವತ್ತೋ ಗೊತ್ತಾಗ್ಬೇಕಾಗಿತ್ತು ಸತ್ಯ, ಇವತ್ತು ಗೊತ್ತಾಗ್ತಿದೆ ಅಂದರೆ ನೀವಿಬ್ರು ಅದಕ್ಕೆ ಖುಷಿ ಪಡಬೇಕು. ಈ ರೀತಿ ಮುಖನ ಗಂಟು ಹಾಕೊಂಡು ಕೂತ್ಕೊಳ್ತಾರಾ? ಏನು ಹೇಳ್ಬೇಕು ನಿಮಗೆ? ಏನು ಚಿಕ್ಕತ್ತೆ ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ಜನನಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಜನನಿ ಮಗು ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಈ ವಿಷಯ ಏನಾದರೂ ಅವಳಿಗೆ ಗೊತ್ತಾದರೆ ಅವಳ ಮನಸ್ಥಿತಿ ಏನಾಗಲ್ಲ, ಯೋಚನೆ ಮಾಡಿ ಚಿಕ್ಕತ್ತೆ. ಅದು ಅಲ್ಲದೆ ಮನೆಯವರೆಲ್ಲರೂ ಸಂತೋಷವಾಗಿದ್ದಾರೆ. ಇಂಥ ಸಮಯದಲ್ಲಿ ಈ ವಿಷಯ ಹೇಳಿ ಎಲ್ಲರೂ ಖುಷಿ ಕಿತ್ಕೊಳ್ಳ ಹೇಳಿ. ಪಾರು, ನನಗೇನು ಜನನಿ ಮೇಲೆ ಪ್ರೀತಿ ಇಲ್ಲ ಅಂತ ಅಂದ್ಕೋಬೇಡಮ್ಮ. ನೀನು ಹೇಗೋ ಜನನಿನೂ ನನಗೆ ಹಾಗೆ. ಆದರೆ ನಿನ್ನ ಮೇಲೆ ಸ್ವಲ್ಪ ಪ್ರೀತಿ ಸೆಂಟಿಮೆಂಟು ಜಾಸ್ತಿ. ಯಾಕಂದರೆ ಯಾವಾಗಲೂ ಎಲ್ಲ ಕಡೆಯಿಂದನೂ ನಿನಗೇ ಅನ್ಯಾಯ ಆಗೋದು. ಇಷ್ಟು ದಿನ ಮಗು ಕಣ್ಮುಂದೆ ಇದ್ರೂ ನಂದಲ್ಲ ಅಂತ ಅಂದ್ಕೊಂಡಿದ್ದೇ ಸಾಕು. ನನಗೇನೋ ಸತ್ಯ ಹೇಳೋದೇ ವಾಸಿ ಅಂತ ಅನ್ನಿಸ್ತಾ ಇದೆ. ನಿನ್ನ ಅಭಿಪ್ರಾಯ ಏನಪ್ಪ ಆದಿ? ಹಾರು, ಇವಾಗ ಮಾವ ಕೊಟ್ಟಿರೋ ಸಮಯ ಮೀರ್ತಾ ಇದೆ. ಇವಾಗ ನೀನು ಸತ್ಯ ಹೇಳಿಲ್ಲ ಅಂದರೆ ಮೋಸ್ಟ್ಲಿ ಅವರೇ ಎಲ್ಲರ ಮುಂದೆ ಸತ್ಯ ಹೇಳ್ತಾರೇನೋ ಅಂತ ಅನ್ನಿಸ್ತಾ ಇದೆ. ನಾನು ಕೂಡ 9 ಗಂಟೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ನಾನು ಹೇಳಲಿಲ್ಲ ಅಂದರೆ ಅಪ್ಪೋರೇ ವಿಷಯ ಮನೆಯವ್ರಿಗೆಲ್ಲ ಹೇಳ್ಬಿಡ್ತಾರೆ. ಇಲ್ಲ, ಹೇಗಾದರೂ ಮಾಡಿ ನನ್ನ ಅಪ್ಪವ್ರನ್ನ ತಡಿಬೇಕು. ಪಾರು, ಆದಿ, ಬನ್ನಿ. ಅಪ್ಪೋರೆ, ಪರವಾಗಿಲ್ವೇ? ಸಮಯಕ್ಕೆ ಸರಿಯಾಗಿ ಬಂದಿದೆಯಾ? ಮನೆಯಲ್ಲಿರೋರ್ನೆಲ್ಲ ನೀನೇ ಕರಿತೀಯೋ ಅಥವಾ ನಾನು ಕರೀಲೋ? ಸತ್ಯನ ನೀನು ಹೇಳ್ತೀಯಾ ಅಥವಾ ನಾನು ಹೇಳಬೇಕಾ?
ನೀನು ಗೋಗರಿಯೋದ್ರಿಂದ ನನ್ನ ನಿರ್ಧಾರನ ಬದಲಾಯಿಸ್ಕೋತೀನಿ ಅಂತಲೋ, ನೀನು ಕಾಡಿ ಬೇಡೋದ್ರಿಂದ ನನ್ನ ಮನಸ್ಸು ಬದಲಾವಣೆ ಆಗುತ್ತೆ ಅಂತಲೋ ನೀನು ತಿಳ್ಕೊಂಡಿದ್ರೆ ಅದು ನಿನ್ನ ತಪ್ಪು ಕಲ್ಪನೆ. ಅದಕ್ಕೆ ನೀನು ನನ್ನ ಕಾಲು ಹಿಡ್ಕೋಬೇಕು? ಕಾಲು ಹಿಡ್ಕೊಳ್ಳೋದು ಎರಡು ಕಾರಣಕ್ಕೆ. ಒಂದು, ತಪ್ಪು ಮಾಡಿದರೆ, ಇನ್ನೊಂದು ಆಶೀರ್ವಾದ ಕೇಳೋದಕ್ಕೋಸ್ಕರ. ಯಾವ ತಪ್ಪು ಮಾಡಿದೆ ನೀನು? ತ್ಯಾಗ ಮಾಡಿ ಕಾಲು ಹಿಡ್ಕೋತಾರ? ಪಾರ್ವತಿ, ಮನುಷ್ಯನಿಗೆ ದ್ರೋಹ ಮಾಡ್ಬೋದು, ಮನಸ್ಸಾಕ್ಷಿಗೆ ದ್ರೋಹ ಮಾಡ್ಕೋಕೂಡದು. ಅರ್ಥ ಆಯ್ತಾ? ಈಗ ಸತ್ಯ ಹೇಳೋದ್ರಿಂದ ಯಾರಿಗೆ ಒಳ್ಳೇದಾಗುತ್ತೆ ನೀವೇ ಹೇಳಿ ಅಪ್ಪವ್ರೆ. ನಿನಗೆ, ನಿನ್ನ ಗಂಡನಿಗೆ. ನಿನಗೆ ನೀನೇ ಅನ್ಯಾಯ ಮಾಡ್ಕೊಂಡಿದ್ಯಲ್ಲ ಮಗಳೇ. ನನ್ನ ಕಣ್ಣೆದುರಿಗೆ ಅದು ನಾನು ನೋಡ್ತಾ ಇದ್ರು ಸುಮ್ಮನೆ ಇರಬೇಕಾ? ನಿನಗೆ ನ್ಯಾಯ ಕೊಡಿಸ್ಬೇಕು, ಅದು ನನ್ನ ಕರ್ತವ್ಯ, ಧರ್ಮ. ನನಗೆ ಅನ್ಯಾಯ ಆಗಿದೆ ಅಂತ ಯಾರು ಹೇಳಿದ್ರು ಅಪ್ಪವ್ರೆ? ನಾನೇ ನನ್ನ ಮನ್ಸಾರೆ ನನ್ನ ತಂಗಿ ಭಾಳ ಚೆನ್ನಾಗಿರ್ಲಿ ಅಂತ ನಾನು ಹೆತ್ತ ಮಗುನ ಅವಳ ಮಡ್ಲಿಗೆ ಹಾಕಿದ್ದೀನಿ. ಇದರಿಂದ ನಂಗೆ ಯಾವ ಪಶ್ಚಾತ್ತಾಪನೂ ಇಲ್ಲ. ಒಂದ್ ವೇಳೆ ನೀವು ಹೇಳ್ದಾಗೆ ಮಗು ಅವಳದಲ್ಲ ನಂದು ಅನ್ನೋ ಸತ್ಯ ಅವಳಿಗೆ ಗೊತ್ತಾದ್ರೆ ಆ ನೋವನ್ನು ಅವಳು ಸಹಿಸ್ಕೋತಾಳ? ನೀವೇ ಹೇಳಿ.